ದಾನದಲ್ಲಿ ಶ್ರೇಷ್ಠವಾದ ದಾನವೆಂದರೆ ಅದು ವಿದ್ಯಾದಾನವಾಗಿದ್ದು ಅಂತಹ ಶಿಕ್ಷಣ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಆನೇಕಲ್ ತಾಲೂಕು ಎಚ್ಎಸ್ಆರ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘವು ಕಳೆದ 5-6 ವರ್ಷಗಳಿಂದ ಆನೇಕಲ್ ತಾಲೂಕು ಸೇರಿದಂತೆ ಸುತ್ತಮುತ್ತ ಭಾಗಗಳಲ್ಲಿರುವ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಕಲಿಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸ್ಕೂಲ್ ಬ್ಯಾಗ್, ನೋಟ್ ಪುಸ್ತಕ ಸೇರಿದಂತೆ ಇನ್ನಿತರ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡುತ್ತಾ ಬರುತ್ತಿದ್ದು, ಇಂದು ಕೂಡ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಳ್ಳೂರು ಗ್ರಾಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹಾಗೂ ಇಂಡ್ಲವಾಡಿ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್, ನೋಟ್ ಪುಸ್ತಕ ಸೇರಿದಂತೆ ಇನ್ನಿತರ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡುವ ಮೂಲಕ ಆನೇಕಲ್ ತಾಲೂಕು ಎಚ್ಎಸ್ಆರ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘವು ಸಮಾಜಕ್ಕೆ ಮಾದರಿಯಾಗಿದೆ. ಇನ್ನು ಬಳ್ಳೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಎಚ್ಎಸ್ಆರ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಪುರ ರಾಜಗೋಪಾಲ ರೆಡ್ಡಿ, ಕಾರ್ಯದರ್ಶಿಗಳಾದ ಚಿಕ್ಕ ವೆಂಕಟಸ್ವಾಮಿ ರೆಡ್ಡಿ, ಪದಾಧಿಕಾರಿಗಳಾದ ಶ್ರೀನಿವಾಸ್ ರೆಡ್ಡಿ, ಭದ್ರಾರೆಡ್ಡಿ, ರಾಮಚಂದ್ರ ರೆಡ್ಡಿ, ಜಯರಾಮ್ ರೆಡ್ಡಿ, ಸಿ ಮಂಜುನಾಥ್ ರೆಡ್ಡಿ, ನಿವೃತ್ತ ಮುಖ್ಯ ಶಿಕ್ಷಕರಾದ ರಾಜಪ್ಪ ಮತ್ತು ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದರು. ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭಲಿ ಭಜಿಸುವೆ ನಿನ್ನನೆ ವಿದ್ಯಾರಂಭಲಿ ಭಜಿಸುವೆ ನಿನ್ನೆವಾ ಮಂಚನ ಜೀವ ನೀ ನುಡಿಸಿಯಾಡ ಕಾಡಮರುವಾಗ್ಯಾವ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿದಾಳ ಉರುಳಿಸಿದಾಳ ನಡೆಸಿ ನೀ ಬಾಳ ಶಿವ 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 ಇರುವಂಥ ಮಕ್ಕಳಿಗೆ ಮೊದಲಿಗೆ ನನ್ನ ಅನಂತ ಧನ್ಯವಾದಗಳು. ಹಾಗೆ ಶಿಕ್ಷಕರೊಂದದವ್ರಿಗೂ ಮತ್ತು ಇಲ್ಲಿ ನಮ್ಮ ಸಹೋದ್ಯೋಗಿಗಳಿಗೂ ಮತ್ತು ನಮ್ಮ ಮಂಜು ಅವರು ಇಂಡ್ಲವಾಡಿಗೆ ಬಂದಿರಲಿಲ್ಲ, ಇಲ್ಲಿ ಬಂದು ನಮ್ಮಲ್ಲಿ ಸೇರಿಕೊಂಡಿದ್ದಾರೆ. ಅವ್ರಿಗೂ ನನ್ನ ಅನಂತ ಧನ್ಯವಾದಗಳು. ಮತ್ತು ಈ ಸ್ಕೂಲು ನನಗೆ ಜ್ಞಾಪಕ ಇರಲಿಲ್ಲ. ನಮ್ಮ ಬಾಬು ಅವ್ರನ್ನ ಫಸ್ಟು ನಮ್ಮ ಇವ್ರನ್ನ ಕನ್ಸಲ್ಟ್ ಮಾಡಿದಾಗ ಈ ಥರ ಬಳ್ಳೂರು ಒಂದು ಸ್ಕೂಲ್ ಇದೆ ಕೊಡೋಣ ಅಂದಾಗ ನಮ್ಮ ಸಹೋದ್ಯೋಗಿಗಳು ನನಗೆ ಅವರು ತುಂಬ ಸಂತೋಷದಿಂದ ಆಯಿತು ಮಾತಾಡು ಅಂತ ಹೇಳಿದ್ರು. ಇದಕ್ಕೆ ನನ್ನ ಬಾಬುನ ನನ್ನ ಇದು ಮಾಡಿದೆ. ಬಾಬು ಇಮಿಡಿಯೇಟು ನನಗೆಲ್ಲ ಲಿಸ್ಟೆಲ್ಲ ಕಳಿಸಿ ನಮ್ಮ ಟಿ ವಿ ಬಾಬು ಅಂತ ಹಾಕ್ಕೊಂಡಿದ್ದೀನಿ ನಾನು ಹೆಸರು. ನನಗೆ ತುಂಬ ಲಿಸ್ಟೆಲ್ಲ ಕಳಿಸಿ ಆವತ್ತಿಂದ ಆ ಅಪ್ಪನ ಇನ್ಸ್ಪಿರೇಷನ್ ತುಂಬ ಚೆನ್ನಾಗಿದೆ. ಇದೇ ಥರ ಇನ್ಸ್ಪಿರೇಷನ್ನಲ್ಲಿ ಇನ್ನು ಕೆಲವೊಂದು ಸ್ಕೂಲ್ಗಳಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾಯಿದ್ವಿ. ಸುಮಾರು ನಾವು 14 ವರ್ಷದಿಂದ 2014ಇಂದ ಈ ಥರ ಸ್ಕೂಲ್ಗಳಿಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಬುಕ್ಸು, ಬ್ಯಾಗ್ಸು, ಬೇಕಾಗಿರೋ ಸ್ಕೂಲ್ಗೆ ಬೇಕಾಗಿರೋ ಪರಿಕರಗಳನ್ನ ಕೊಡ್ಕೊಂಡು ಬರ್ತಾಯಿದ್ದೀವಿ. ಇದೇ ಥರ ನಾವು ಮಕ್ಕಳಿಗೆ ನಮ್ಮ ಧ್ಯೇಯ ಏನಂದರೆ ಮಕ್ಕಳು ಚೆನ್ನಾಗಿ ಓದಲಿ, ನಾವೊಂದು ಅಳಿಲು ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ಸ್ಕೂಲ್ಗಳಲ್ಲೂ ನಮಗೆ ತುಂಬ ಇದು ಒಂದು ರೆಸ್ಪೆಕ್ಟ್ ಕೊಟ್ಟು ಎಲ್ಲನೂ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಇಲ್ಲಿ ನೋಡಿದಾಗ ನನಗೆ ಗಣಪತಿ ದೇವಸ್ಥಾನ ಯಾವ ಸ್ಕೂಲಲ್ಲಿ ನಾನು ನೋಡಲಿಲ್ಲ. ಈ ಸ್ಕೂಲಲ್ಲಿ ದೇವಸ್ಥಾನ ಇಷ್ಟೊಂದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇದು ವಿದ್ಯಾ ಗಣಪತಿ ಅಂದರೆ ತಪ್ಪಾಗಲಾರ್ದು. ಅದೇ ಥರ ಮತ್ತು ಮೇಡಮ್ನವ್ರಿಗೂ ನಾನು ಇದು ಮಾಡಿದಾಗ ಫೋನ್ ಮಾಡಿದಾಗ ತುಂಬ ಸಂತೋಷವಾಗಿ, ಇಲ್ಲ ಸರ್ ನೀವು ಈ ಥರ ಯಾರು ಕೊಡಲ್ಲ, ಈ ಥರ ಕೊಡ್ತೀವಿ ಅಂತ ಬಂದಿದ್ದೀರ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬ ಸಂತೋಷ ಇದು ಮಾಡಿದ್ದಾರೆ. ಮತ್ತು ನಾವು ಈ ಮಕ್ಕಳಿಗೆ ಒಂದೇ ಧ್ಯೇಯ ಏನಂದರೆ ಚೆನ್ನಾಗಿ ಓದಲಿ, ಚೆನ್ನಾಗಿ ಇದಾಗಲಿ. ಮಾನ್ಯ ನಮ್ಮ ಸಂಘದ ಅಧ್ಯಕ್ಷರು ಆಲ್ರೆಡಿ ಹೇಳಿದ್ದಾರೆ ಹೆಸರು. ಆನೇಕಲ್ ತಾಲೂಕು ಎಚ್ಎಸ್ಆರ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ನಾವು 2014ರಲ್ಲಿ ಈ ಒಂದು ಸಂಘನ ಸ್ಥಾಪನೆ ಮಾಡಿದ್ವಿ. ಉದ್ದೇಶ ಈಗಷ್ಟು ಬೆಳವಣಿಗೆ ಆಗಿರಲಿಲ್ಲ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳೇ ಆಗಲಿ ಅಥವಾ ನಮ್ಮ ನಾಡಿನ ಒಂದು ಕಡೆಯ ಗ್ರಾಮಗಳು. ಬಟ್ ಈಗ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಉದ್ದೇಶ ನಾವು ಸ್ಥಾಪನೆ ಮಾಡಿದ್ದು ಅಂತಂದರೆ ಈ ಥರ ಒಂದು ಆಯ್ದ ಕುಗ್ರಾಮಗಳು ಅಥವಾ ಹಿಂದುಳಿದ ವಿಲೇಜ್ ಅಂದರೆ ಊರುಗಳಲ್ಲಿ ಇರುವಂಥ ಶಾಲೆಗಳನ್ನ ನಾವು ಗುರುತಿಸಿಕೊಂಡು ಅಲ್ಲಿ ಅಗತ್ಯ ಪರಿಸರ ಅದನ್ನ ನೋಡಿಕೊಂಡು ಪಠ್ಯಕ್ರಮಗಳಿಗೆ ಏನು ಅಗತ್ಯ ಇದೆಯೋ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಸದಸ್ಯರಲ್ಲಿ ಎಲ್ಲ ಒಟ್ಟಾಗಿ ನಾವು ಮನವಿ ಮಾಡಿಕೊಂಡಾಗ ಆ ಒಂದು ಸಂಘದಲ್ಲಿ ಒಮ್ಮತ ಅಭಿಪ್ರಾಯ ಮೂಡಿ ಸುಮಾರು 245 ಜನ
ಸದಸ್ಯರು ಒಳಗೊಂಡಿದೆ ನಮ್ಮ ಸಂಘದಲ್ಲಿ. ಹಾಗೂ ಅಷ್ಟೇ ಅಲ್ಲ, ಇದಕ್ಕೆ ದಾನಿಗಳು ತಮ್ಮ ಉದಾರ ಮನಸ್ಸಿನಿಂದ ಅನೇಕ ಅನೇಕ ಈ ಒಂದು ಕಾರ್ಯಕ್ರಮಕ್ಕೆ ಕೈಗೂಡಿಸಿ. ಎಕ್ಸಾಂಪಲ್ ಈಗ ನಮ್ಮಲ್ಲಿ ಇರೋಂಗೆ ಮಂಜುನಾಥೆ ಇರ್ಬೋದು, ಈ ಥರ ಅನೇಕರು, ಇನ್ನೂ ನಾನು ಹೆಸರುಗಳು ಇಲ್ಲಿ ಹೇಳೋದಕ್ಕೆ ಲಿಸ್ಟ್ ತಂದಿಲ್ಲ, ಅನೇಕ ದಾನಿಗಳು ಇದಕ್ಕೆ ಕೈ ಜೋಡಿಸಿದ್ದಾರೆ. ಅವರ ಒಂದು ಸಹಕಾರದಿಂದ ಈ ಒಂದು ಸಂಘ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಅವರಿಗೆ ಉತ್ತಮ ಪ್ರಜೆಗಳಾಗಿ, ಅಂದರೆ ಇಲ್ಲಿ ಏನು ಶಿಕ್ಷಕರು ನಿಮಗೋಸ್ಕರ ತಮ್ಮ ಮನಸ್ಸನ್ನು ಇಟ್ಟು ಅಥವಾ ನಮ್ಮ ಮಕ್ಕಳಂತೆ ನಿಮ್ಮನ್ನು ನೋಡಿಕೊಂಡು ಜೀವನ ಚೆನ್ನಾಗಿ ಅವರು ಮುಂದೆ ಬರಲಿ, ಒಳ್ಳೆಯ ವಿದ್ಯಾವಂತರಾಗಿ ಮುಂದೆ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಒಂದು ಮುಖ್ಯೋಪಾಧ್ಯಾಯರೇ ಇರಲಿ ಅಥವಾ ಶಿಕ್ಷಕರ ವರ್ಗದಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಹಾಗೆ ಮಕ್ಕಳು ಸಹ ನೀವು ಓದುವಾಗ ಯಾರು ಹಿಂದುಳಿದವರು ಯಾರೂ ಇಲ್ಲ ಇದರಲ್ಲಿ. ಯಾರು ಅದು ದಡ್ರಂತಾಗಲಿ ಅಥವಾ ಬುದ್ಧಿವಂತರಾಗಲಿ ಅಂತ ಹೇಳಲಿಲ್ಲ. ನಮ್ಮ ಪರಿಶ್ರಮ, ನೀವು ಪರಿಶ್ರಮ ಪಟ್ಟು ಮುಂದೆ ಓದಿದ್ರೆ ಯಾರು ಏನು ಬುದ್ಧಿವಂತರು ದಡ್ರಂತ ಆಗೋದಿಲ್ಲ. ಅದರಿಂದ ನೀವು ಕಷ್ಟಪಟ್ಟು ಓದಿ ನಿಮ್ಮ ತಂದೆ ತಾಯಿಯರಿಗೆ ಒಳ್ಳೆಯ ಹೆಸರು ಬರೋಂಗೆ ನೀವು ಮುಂದೆ ಬರಬೇಕು. ಯಾವುದೋ ಒಂದು ಇದರಲ್ಲಿ ನಿಮಗೆ ಒಂದು ಡೌಟು ಅಂದರೆ ಏನಾದರೂ ಅನುಮಾನಗಳು, ಪಾಠ ಮಾಡುವಾಗ ಏನಾದರೂ ಒಂದು ಅನುಮಾನ ಆಗಲಿ, ಏನಾದರೂ ಒಂದು ಪ್ರಶ್ನೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಧೈರ್ಯವಾಗಿ ಅವರು ನೀವು ನಿಮ್ಮ ಶಿಕ್ಷಕರ ವರ್ಗಕ್ಕೆ ಕೇಳಿ ತಿಳ್ಕೊಬೇಕು. ಯಾಕಂತಂದರೆ ನಾವು ಆಗೆಲ್ಲ ಮೊದಲು ಏನು ಮಾಡ್ತಾಯಿದ್ವಿ ಅಂತಂದರೆ ಟೀಚರ್ ಎಲ್ಲಿ ನಮ್ಮನ್ನು ಪ್ರಶ್ನೆ ಕೇಳಿಬಿಡ್ತಾರೋ ಅಂತ ಹೇಳ್ಬಿಟ್ಟು ನಮ್ಮ ಮುಖ ತೋರಿಸ್ದೆ ಹಿಂದೆ ಕೂತ್ಕೊಳ್ತಾ ಇದ್ವಿ. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ನಾವೆಲ್ಲ ಇದ್ದಾಗ ಟೀಚರ್ಗೆ ಹೊಡೆಯೋ ಒಂದು ಅಭ್ಯಾಸ ಇತ್ತು. ಎಷ್ಟೋ ಸರ್ತಿ ಕೈ ಚಾಚು ಅಂತ ಹೇಳ್ಬಿಟ್ಟು ಕೈ ಬಾರಿಸ್ತಾಯಿದ್ರು ಬೆತ್ತದ ಕೋಲ್ ತಗೊಂಡು. ಆದರೆ ಈಗ ಒಂದು ಆ ನಿಯಮ ನಾವು ಯಾವ ಟೀಚರ್ ಆಗಲಿ ಇನ್ನೊಬ್ಬರಾಗಲಿ ಪಾಲಿಸೋಂಗಿಲ್ಲ. ಅವರು ಎಷ್ಟೇ ಮುತುವರ್ಜಿಯಿಂದ ಹೇಳಿದ್ರೆ ಅದು ನಮ್ಮನ್ನೇನು ಹೊಡೆಯಲ್ಲ ಅನ್ನೋ ಒಂದು ತಾತ್ಸಾರ ಮಾಡದೆ ನೀವು ಭಾಳ ವಿನಮ್ರದಿಂದ ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲಿ ತೊಡ್ಕೊಂಡು ನಮ್ಮ ಈ ಒಂದು ಕಾರ್ಯಕ್ಕೆ ನಾವು ಏನು ಮಾಡ್ತಾಯಿದ್ದೀವೋ ಅದಕ್ಕೆ ಒಂದು ತಂದರೆ, ಕೀರ್ತಿ ತಂದರೆ ಅದೇ ನೀವು ನಮಗೆ ಮಾಡುವಂಥ ಒಂದು ಋಣ ತೀರಿಸುವಂಥ ಇನ್ನು ನಿಮ್ಮ ತಂದೆ ತಾಯಿಯರಿಗೂ ಸಹ ನೀವು ಒಳ್ಳೆಯ ವಿದ್ಯಾವಂತರಾದರೆ ಅವರಲ್ಲಿ ಮೂಡುವಂಥ ಒಂದು ಹರ್ಷ ಮತ್ತು ಭಾವನೆ ಅವರಿಗೆ ಅರ್ಥ ಆಗುತ್ತೆ. ಆ ಒಂದು ಪ್ರೀತಿನ ನೀವು ಅವ್ರ ಕಣ್ಣುಗಳಲ್ಲಿ ನೋಡ್ಬೋದು. ಈ ಒಂದು ಸಂದರ್ಭದಲ್ಲಿ ಇನ್ನೂ ಬೇರೆ ವಿಚಾರಗಳು ಮಾತಾಡಿದ್ರೆ ತಾವು ಇನ್ನೂ ಚಿಕ್ಕ ಮಕ್ಕಳಾಗಿರೋದ್ರಿಂದ ಭಾಳ ಉದ್ದ ಭಾಷಣ ಮಾಡೋದು ಅಷ್ಟು ನನಗೆ ಸೂಕ್ತವಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯೋಪಾಧ್ಯಾಯರು ಇರ್ಬೋದು ಅಥವಾ ಎಲ್ಲ ಶಿಕ್ಷಕ ವರ್ಗಕ್ಕೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸಿ, ಈ ಒಂದು ಕಡೆ ಗ್ರಾಮ ಅಂದರೆ ಕುಗ್ರಾಮ ಅಂತೇನಿಲ್ಲ, ಈಗ ಭಾಳ ಡೆವಲಪ್ಡ್ ಆಗಿದೆ. ಸೊ ಅವ್ರಿಗೆ ದೇವರು ಒಳ್ಳೆ ಐಶ್ವರ್ಯ ಕೊಟ್ಟು ಅವ್ರ ಮಕ್ಕಳನ್ನ ಆ್ಯಕ್ಚುಲಿ ಬರಬೇಕಾದ್ರೆ ನಮ್ಮ ಅಧ್ಯಕ್ಷರಾದ ರಾಜಗೋಪಾಲ್ ರೆಡ್ಡಿ ಅವರೇ ಕಾರಣ ಅಂತ ನನಗಂತ ಕೊಡ್ತೀನಿ. ಆಮೇಲೆ ಟಿ ವಿ ಬಾಬು ರಾಜಗೋಪಾಲ್ ರೆಡ್ಡಿ ಅವರಿಬ್ಬರು ಕಾರಣ. ನಾನು ಭಾಳ ಗಮನಿಸಿದ್ದೇನಪ್ಪ ಅಂತ ಹೇಳಿದ್ರೆ, ನೀವು ಬಿಡಿ ಭಾಳ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ನಮ್ಮ ವಿದ್ಯಾರ್ಥಿಗಳು ಕಾನ್ವೆಂಟ್ನಲ್ಲಿ ಲಕ್ಷ ಕೊಟ್ಟು ವಿದ್ಯಾರ್ಥಿಗಳು ಅಲ್ಲಿ ಹೋಗ್ತಾರೆ. ನೋಡಿದ್ರೆ ನನಗೇನೋ ಅಲ್ಲೆಲ್ಲ ಅಂಥ ಡಿಸಿಪ್ಲಿನ್ ಕಾಣಿಸ್ಲಿಲ್ಲ. ಇಲ್ಲಿ ಬಹಳ ಡಿಸಿಪ್ಲಿನ್ ನಾನು ನೋಡಿದೆ. ಶಿಸ್ತು, ಬಹಳ ದೊಡ್ಡ ಶಿಸ್ತು. ಈ ಶಿಸ್ತು ಎಲ್ಲಿಂದ ಬಂದಿದೆ ಅಂದರೆ ನೋಡಿ, ಅವರಿಂದನೇ ಬಂದಿದೆ. ಆ ಟೀಚರ್ಸ್ ಹೆಂಗಿರ್ತಾರೋ ಮಕ್ಕಳು ಹಂಗಿರ್ತಾರೆ ಅಂತ ನಾನಾದರೂ ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ಹೆಡ್ ಮಾಸ್ಟರ್ ಆಗಿ ಒಂದು 27 ವರ್ಷ ಕೆಲಸ ಮಾಡಿದ್ದೇನೆ. ಶಾರದಾ ಹೈಸ್ಕೂಲ್ ತಿಪ್ಪಂದ್ರೆ ಆನೇಕಲ್ ತಾಲೂಕು, ಅದು ರಿಮೋಟೇ, ಗುಂಜೂರು ಹತ್ರ ಬರುತ್ತೆ ನಮ್ಮ ಶಾಲೆ. ಸೊ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಆನೇಕಲ್ ತಾಲೂಕು, ಅದನ್ನು ಇಂಟೀರಿಯರ್ ಸ್ಕೂಲು. ಸೊ ಈ ಡಿಸಿಪ್ಲಿನು. ಆಮೇಲೆ ಇನ್ನೊಂದು ಗಮನಿಸಿದ್ದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಟೀಚಿಂಗ್ ಗೈಡ್ಸು ಎಲ್ಲಿಂದ ಎಲ್ಲಿಗೆ ಅಪ್ಪ, ಯಾವ ಲಕ್ಷ ಕೊಟ್ಟು ಸ್ಕೂಲ್ಗಳಲ್ಲಿ ಕೂಡ ಈ ಬರಹಗಳಿಲ್ಲ ನಿಜವಾಗ್ಲೂ ಕೂಡ. ಅದೇ ಸಾಕಪ್ಪ. ಅಲ್ಲಿ ಬರೆದಿದ್ದಾರಲ್ಲ ಗೋಡೆಗಳ ಮೇಲೆ ತಗಲಾಕಿದ್ದಾರಲ್ಲ ವಾಲ್ ಪೋಸ್ಟ್ಗಳು, ಅವೆಲ್ಲನೂ ಅದೇ ನಿಮ್ಗೆ ಎಜುಕೇಷನ್, ದೊಡ್ಡ ಎಜುಕೇಷನ್. ನಿಜವಾಗ್ಲೂ ನಾನು ನೋಡಿ ಪುಲಕಿತನ ಅದೇ. ಭಾಳ ಚೆನ್ನಾಗಿ ಮಾಡಿದ್ದೀರಾ. ಈ ಟೀಚಿಂಗ್ ಏಡ್ಸ್ ಎಲ್ಲ ಅವ್ರಿಗೆ ಬೇಕಾಗಿದೆ. ಮಕ್ಕಳು ಇಂಥ ಒಂದು ಶಾಲೆಯಲ್ಲಿ ಕಲಿತ್ರೆ ಮುಂದೆ ಒಳ್ಳೆ ಸಮಾಜಕ್ಕೆ ಬಹಳ ಯೋಗ್ಯರಾದಂತಹ ಒಂದು ಸಮಾಜ ಸೇವಕರಾಗ್ತೀರಾ ಅಂತ ನಾನಾದರೂ ಅಂದ್ಕೊಂಡಿದ್ವಿ. ನಮ್ಮ ಸಂಘ ಅವರೆಲ್ಲ ಹೇಳಿದಾಗೆ ಮೊನ್ನೆ ಒಂದು 8 ವರ್ಷದಿಂದ ಬಂದಿದೆ. 8-9 ವರ್ಷದಿಂದ 11 ವರ್ಷದಿಂದ ಬಂದಿದೆ. ನಾವು ಅಳಿಲು ಸೇವೆ ಮಾಡ್ಕೊಂಡ್ಬಂದಿದ್ವಿ. ಎಲ್ಲ ನಮ್ಮ ತಾಲೂಕಿನ ಮೂಲೆಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೋಗಿ ಏನೋ ಈ ರೀತಿ ನಮ್ಮ ಕೈಲಾಗ ಆದಷ್ಟು ನಾವು ಕೊಡ್ತಾಯಿದ್ದೀರಿ.
ಇದು ಒಂದು ಅಳಿಲೆ ಸೇವೆ ಅಂತ ಅನ್ಕೊತೀರಿ. ಬಹಳ ಮುಖ್ಯವಾಗಿ ನಮಗೆ ನಮ್ಮ ಮಂಜು ಅಂತ ದಾನಿಗಳು ಈ ಊರು ಅಳಿಯಂದ್ರು ಬೇರೆ, ಅಯ್ಯಪ್ಪ ಅದು ಬೇರೆ. ಅವರು ಭಾಳ ಉತ್ಸಾಹದಿಂದ ಕಾಳಜಿಯಿಂದ ಇಂಥ ದಾನಿಗಳು ಭಾಳಷ್ಟು ಜನ ಮುಂದೆ ಬಂದು ಈ ಒಂದು ಸಂಸ್ಥೆನ ಬೆಳೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳಾದ ಚಿಕ್ಕ ವೆಂಕಟರಾಮರೆಡ್ಡಿ ಅವರು ಕೂಡ ಇದಕ್ಕೆ ಬಹಳಷ್ಟು ಪ್ರಯತ್ನ ಹಾಕಿದ್ದಾರೆ. ಅಧ್ಯಕ್ಷರು ಅದು ಅವ್ರ ಮನೆಯಲ್ಲೇ ನಾವೆಲ್ಲ ಇದೆಲ್ಲ ಸಾರ್ಟ್ ಔಟ್ ಮಾಡಿ ಬ್ಯಾಗ್ಗಳಿಗೆ ಹಾಕಿದ್ದೀವಿ. ಇದೆಲ್ಲ ಮಾಡಿ ಅದೆಲ್ಲ ತಂದು ಬಹಳ ಕೆಲಸ ಮಾಡಿದ್ದಾರೆ. ಯಾಕಂದರೆ ನೀವೆಲ್ಲ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಸಮಾಜ ಸೇವಕರಾಗಿ, ಅವರೆಲ್ಲ ಹೇಳಿದ್ರು ಪೋಷಕರಿಗೆ ಒಬಿಡಿಯೆಂಟ್ ಆಗಿರಬೇಕು, ನಿಮ್ಮ ಶಾಲೆಗೆ ಋಣ ತೀರಿಸಬೇಕು ಅಂತ ಎಲ್ಲ ಕರೆಕ್ಟ್ ಎಲ್ಲ ಹೇಳಿದ್ದಾರೆ. ಅದೇ ರೀತಿ ನೀವು ಪಾಲನೆ ಮಾಡಿಕೊಂಡು ಈ ಒಂದು ಹೊಂದಿಸ್ತಾ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಾವು ಕಳೆದ 11 ವರ್ಷದಿಂದ ಎಲ್ಲರೂ ಹೇಳಿದ್ದಾರೆ, ಕೆಲವರ ದಾನಿಗಳ ಸಹಾಯದಿಂದ ನಾವು ಕೊಡ್ತಾ ಇದ್ದೀವಿ. ನೀವು ಬಡ ವಿದ್ಯಾರ್ಥಿಗಳನ್ನು ನಾವು ಕೊಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ವಿದ್ಯಾಭ್ಯಾಸಕ್ಕೆ ಬಡಸ್ತಾನ ಅಡ್ಡಿ ಬರಬಾರ್ದು. ವಿದ್ಯೆ ಮುಖ್ಯ. ವಿದ್ಯಾಭ್ಯಾಸ ಈಗ ಮಾಡಿಲ್ಲ ಅಂದರೆ ಏನಕ್ಕೂ ಪ್ರಯೋಜನ ಆಗೋದಿಲ್ಲ. ಈಗೆಲ್ಲ ವಿದ್ಯಾಭ್ಯಾಸದಲ್ಲಿಯೂ ತುಂಬ ಕಾಂಪಿಟೇಷನ್ ಇದೆ. ಅದರಿಂದ ನೀವು ಮನೆ ಬಿಟ್ಟರೆ ಹೆಚ್ಚಿನ ಸಮಯವನ್ನು ಕಳೆಯೋದು ಶಾಲೆ ಅಲ್ವಾ? ಎಷ್ಟು ಅವರ್ ಇರ್ತೀರ ಶಾಲೆಯಲ್ಲಿ? 8 ಗಂಟೆ ಇರ್ತೀರ. ಯಾಕಂದರೆ ಈ ರಿಮೋಟ್ ಏರಿಯಾಗಳಲ್ಲಿ ಈ ಶಿಕ್ಷಕರಿಗೆ ತುಂಬ ಸಾಹಸ, ತುಂಬ ಕಷ್ಟ ಇದೆ. ಯಾಕಂದರೆ ಎಲ್ಲ ಭಾಷೆ ಜನನೂ ನಿಮ್ಮನ್ನು ಸೇರಿಸ್ಕೊಂಡಿದ್ದಾರೆ. ಈಗ ಸರ್ಕಾರದಲ್ಲಿ ಯಾವುದೇ ಮಗು ಸ್ಕೂಲ್ಗೆ ಸೇರ್ತೀನಿ ಅಂತ ಬಂದರೆ ಯಾವುದೇ ದೇಶ ಇರ್ಬೋದು, ಭಾಷೆ ಇರ್ಬೋದು, ಸೇರಿಸ್ಕೊಬೇಕಂತ ರೂಲ್ಸ್ ಇದೆ. ಕಾನೂನು ತಂದುಬಿಟ್ಟಿದ್ದಾರೆ. ಎಷ್ಟೇ ದಿವಸ ಸ್ಕೂಲ್ಗೆ ಬಂದಿಲ್ಲನೂ ಶಾಲೆಗೆ ಹೋಗಿ ಮನೆಗೆ ಹೋಗಿ ಹುಡ್ಕೊಬಂದು ಕೂಡಿಸ್ಬೇಕು. ನಾನು ಕಳೆದ 20 ವರ್ಷದಿಂದ ಬಂಡೆಪಾಳ್ಯ ಸರ್ಕಾರಿ ಶಾಲೆಯಲ್ಲಿ SDMC ಗೌರವ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು 400 ಜನ ಮಕ್ಕಳಿಗೆ ನಾನು ಪ್ರತಿ ವರ್ಷವೂ ನಾನೊಬ್ಬನೇ, ಆದರೆ ಯಾರೂ ಸಹಾಯ ಮಾಡಿಲ್ಲ. ಆದರೆ ನಾನೊಬ್ಬನೇ ಅದನ್ನು ಮಕ್ಕಳಿಗೆ 400 ಜನ ಮಕ್ಕಳಿಗೆ ಓದಿಸ್ಕೊ ಬರ್ತಾಯಿದ್ದೀನಿ. ಪ್ರತಿಯೊಂದನ್ನು ಯಾವುದೂ ಇಲ್ಲ ಅವ್ರ ಕೊರತೆ ಆಗಬಾರ್ದು. ಜೂನ್ 1ರಿಂದ ಲಾಸ್ಟ್ ಮಾರ್ಚ್ 31ವರೆಗೂ ಅವ್ರಿಗೆ ಏನು ಬೇಕು ಆ ಶಾಲೆಗೆ, ಆ ಮಕ್ಕಳಿಗೆ ಏನು ಬೇಕು ನೋಡ್ಕೊತಾ ಇದ್ದೀವಿ. ಅದರಿಂದ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಆಗ್ತಾ ಇದ್ದಾರೆ. ಸುಮಾರು ಜನ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಬರ್ತಾರೆ. ಸುಮಾರು ಜನ ಬರ್ತಾ ಇದೆ. ಕಳೆದ 2008ರಿಂದನೂ ಆ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಿಮಗೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಸಹಾಯ ಮಾಡೋಕ್ಕೆ ನಾವು ಸಂಘದಿಂದ ಕೆಲಸ ಮಾಡ್ತೀವಿ. ಹಾಗೆ ನೀವು ಈಗ ಟೀಚರ್ಸ್ಗೆ ಏನಂದರೆ ಫೈಟಿಂಗು, ಈಗ ನಿಮಗೆ ಬೇರೆ ಭಾಷೆ ಇದ್ರೂ ಕನ್ನಡ ಕಲಿಸ್ತಾರಲ್ಲ, ಎಲ್ಲಾದರೂ ಎಂತಾದರೂ ಕನ್ನಡವಾಗಿರುವಂಥ ಇದು ತುಂಬ ಇಂಪಾರ್ಟೆಂಟು. ಇಂಥ ಶಾಲೆಯನ್ನು ನಿಜವಾಗ್ಲೂ ಗುರುತಿಸ್ಬೇಕು. ನಾವು ಯಾವುದೋ ಶಾಲೆಗೆ ಹೋಗ್ತಾ ಇದ್ದೀವಿ, ಇಂಥ ಶಾಲೆಗಳು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ನಾವು ಬೇರೆ ಭಾಷೆ ಹುಡುಗನ ತಂದು ಇಲ್ಲಿ ಕನ್ನಡ ಕಲಿಸ್ತಿರಲ್ಲ, ನಮ್ಮವರೆ ಗ್ರೇಟ್ಫುಲ್. ಇಂಥ ಶಾಲೆಗಳು ನಾವು ಗುರುತಿಸ್ಬೇಕು. ಮುಂದಿನ ದಿನಗಳಲ್ಲಿ ಇಂಥ ಶಾಲೆಗಳನ್ನ ಗುರುತಿಸ್ಬೇಕು. ನೀವು ನಿಮ್ಮ ತಂದೆ ತಾಯಿಗೆ ಮರ್ಯಾದೆ ಕೊಡಬೇಕು. ತಂದೆ ತಾಯಿ ಏನು ಹೇಳ್ತಾರೋ ಕೇಳಬೇಕು. ಯಾಕಂದರೆ ಯಾವುದೇ ಮಗು ಕೆಟ್ಟೋಗ್ಬಾರ್ದಂತೆ ತಂದೆ ತಾಯಿ ನಮಗೆ ತಿಳುವಳಿಕೆ ಹೇಳ್ಕೊಡ್ತಾರೆ ಹೊರತು ಯಾವುದೇ ಮಕ್ಕಳು ಹಾಳಾಗ್ಲಂತ ಹೇಳೋದಿಲ್ಲ. ಅವ್ರು ಕೇಳಿದ್ದನ್ನು ವ್ಯಯ ಮಾಡ್ಕೊಬೇಕು ನೀವು. ಯಾಕಂದರೆ ಇದು ಹದಿಹರೆಯದ ವಯಸ್ಸು. ಈಗ 8ನೇ ಕ್ಲಾಸ್ 7ನೇ ಕ್ಲಾಸ್ ಅವೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು. ಹೆಣ್ಮಕ್ಳು ಅಷ್ಟೇ, ಯಾವುದೋ ಏನೋ ಆಸೆ ಕೊಟ್ಟು ಚಾಕ್ಲೇಟ್ ಕೊಡ್ತಾರೆ, ಅದು ಕೊಡಿಸ್ತಾರೆ ಅಂತ ಯಾಮಾರು ಬೇರೆ ಆಡೋದು. ಗೊತ್ತಾಯ್ತಾ? ಹೆಣ್ಮಕ್ಳು ಯಾವುದೇ ಕಾರಣದಿಂದ ಯಾವುದಕ್ಕೂ ಆಸೆ ಪಡಬೇಡಿ. ನಿಮ್ಮ ತಂದೆ ತಾಯಿ ವಿಚಾರವಾಗಿ ಮಾತಾ ಕೇಳಬೇಕು ನೀವು. ಕರೆಕ್ಟಾಗಿ ಟೈಮನ್ನು ಫಾಲೋ ಮಾಡಿ. ಇಷ್ಟವರ್ ನಾನು ಓದಬೇಕು, ಇಷ್ಟವರ್ ನಾನು ಆಟ ಆಡಬೇಕು. ಯಾಕಂದರೆ ಸರ್ಕಾರಿ ಶಾಲೆಗೆಲ್ಲ ಏನಂತ ಅದೃಷ್ಟ ಬೇರೆ ಶಾಲೆಯಲ್ಲಿ ಸಿಗೋದಿಲ್ಲ ನಿಮಗೆ. ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ಇಷ್ಟೊತ್ತು ಓದಬೇಕು, ಇಷ್ಟೊತ್ತು ಮರಿಬೇಕು ಅಂತ ಇದ್ದೇ ಇರ್ತಾರೆ. ಹಂಗಲ್ಲ, ಏನೂ ಇಲ್ಲ ನಿಮಗೆ. ಆಟ ಆಡೋಕೆ ಬಿಡ್ತಾರೆ, ಮಾತಾಡೋಕೆ ಬಿಡ್ತಾರೆ, ಅವೆಲ್ಲ ಏನು ಬಿಡಲ್ಲ. ಅವ್ರು ಲೆಫ್ಟ್ ಅಂದರೆ ರೈಟ್ ಅಂದರೆ ಲೆಫ್ಟ್ ಅಷ್ಟೇ. ನಿಮ್ಗೆ ಹಂಗಲ್ಲ. ಸರ್ಕಾರಿ ಇವಾಗ ನಾವು ಇಷ್ಟ ಜನ ಓದಿರೋದು ಸರ್ಕಾರಿ ಶಾಲೆಯಲ್ಲಿ. ಯಾರೂ ಗೌರ್ಮೆಂಟ್ ಸ್ಕೂಲಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಯಾರೂ ಓದಲಿಲ್ಲ. ಗೊತ್ತಾಯ್ತಾ ಮಕ್ಕಳೇ? ಕಷ್ಟಪಟ್ಟು ಓದ್ರಿ. ನೀವು ಇವಾಗ ಓದ್ರೇ ಇದು ನಿಮಗೆ ಬೇಸ್ಮೆಂಟ್. ನಾವು ಅದನ್ನು ಪಾಯ ಅಂತೀವಿ. ಈ ಅಡಿಪಾಯ ಹಾಕಿದ್ರೇ, ಅಡಿಪಾಯ ಕಲ್ಲು ಕರೆಕ್ಟಾಗಿದ್ದರೆ ಎಷ್ಟುವರೆಗೂ ಬೆಳೆದಾಗದು ಕಟ್ಬೋದು. ಅಡಿಪಾಯ ಕಲ್ಲು ಚೆನ್ನಾಗಿಲ್ಲ ಅಂದರೆ ನೀವು ಮಧ್ಯದಲ್ಲೇ ಬೇರೆ ಬೇರೆ ದಾರಿ ಹಿಡಿದ್ಬಿಡ್ತೀರ. ವಿದ್ಯೆ ಒಂದೇ ಮುಖ್ಯವಲ್ಲ, ಕ್ರಮಶಿಕ್ಷಣ ಕಲಿಬೇಕು. ತಂದೆ ತಾಯಿ ಒಂದು ಹೇಳಿದ ಮಾತನ್ನು ಕೇಳಬೇಕು. ಅರ್ಥ ಆಯ್ತಾ? ದಯವಿಟ್ಟು ಎಲ್ಲರೂ ನೀವು ಸ್ವಾಗತವನ್ನು ಕೊಡ್ತಾ ಹಾಗೆ ನಡೆದಂಥ ಎಲ್ಲ ಗಣ್ಯರಿಗೂ ನಮ್ಮೂರ ಗ್ರಾಮ ಪರವಾಗಿ ಧನ್ಯವಾದಗಳು ಹೇಳ್ತಾ, ನಾನು ನಮ್ಮ ಶಾಲೆ ಬುಕ್ಸ್ ಕೊಡ್ತೀನಿ ಅಂತ ಹೇಳಿ ರಾಜಗೋಪಾಲ್ ಅಣ್ಣವರು ನಮ್ಮೂರು ಶಾಲೆಗೆ ಕುಡಿಯೋಣ ಫಸ್ಟು. ಯಾಕಂದರೆ ಒಂದು 15 ಎಕರೆ ತಮಿಳ್ನಾಡಿಗೆ ಹೋಗ್ಬೇಕು ನಾವು.
ಇಲ್ಲಿ ಸಾಕಷ್ಟು ಸವಲತ್ತುಗಳು ಕಡಿಮೆ ಇದೆ. ನಮ್ಮ ಶಾಲೆ ಸಹಕಾರ ಕೊಟ್ಟಂತ ಹೇಳಿದ ತಕ್ಷಣ ಮಾರನೇ ದಿನ ಫೋನ್ ಮಾಡಿ ನಮಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ನಿಜವಾಗ್ಲೂ ಅವರೆಲ್ಲರಿಗೂ ಕೂಡ ಫಸ್ಟು ಧನ್ಯವಾದಗಳನ್ನ ಹೇಳೋಣ. ಎಲ್ಲರೂ ಚಪ್ಪಾಳೆ ಮುಖಾಂತರ ಧನ್ಯವಾದ ಹೇಳೋಣ. ಆಮೇಲೆ ಸಾಕಷ್ಟು ಹೇಳಿದ್ದಾರೆ ಈ ಸರ್ಕಾರ, ನಮ್ಮ ಶಾಲೆ ಬಗ್ಗೆ, ಸರ್ಕಾರಿ ಶಾಲೆ ಬಗ್ಗೆ ಇರ್ಬೋದು, ಅವರು ನಡೆದು ಬಂದ ದಾರಿಯೆಲ್ಲ ಎಲ್ಲರೂ ಅವ್ರು ಹೇಳಿದಂಥ ಪಾಲಿಸೋಣ. ಮುಖ್ಯವಾಗಿ ನಮ್ಮ ಗಂಡರು ಹೇಳ್ಕೊಳ್ಳುತ್ತೆ, ಪ್ರತಿ ವರ್ಷ ಕೂಡ ನಮ್ಮ ಶಾಲೆಗೆ ಕೊಡಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಯಾಕಂದರೆ ನಮ್ಮ ಗಡಿ ಗ್ರಾಮ ಆಗಿರೋದ್ರಿಂದ ಆದಷ್ಟು ಸೇವೆ ನಮ್ಮ ಒಂದು ಊರು ಶಾಲೆಗೆ ಕೊಟ್ಟರೆ ನಿಜವಾಗ್ಲೂ ಥ್ಯಾಂಕ್ ಯು ಸರ್ಸ್ ಮತ್ತು ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸ್ಕೂಲ್ನ ಇಷ್ಟು ಗಮನಿಸಿ ಮತ್ತು ನಮಗೆ ಬುಕ್ಸು ಮತ್ತು ಬ್ಯಾಗ್ ಕೊಡ್ತಾ ಇರೋದಕ್ಕೆ ನಮಗೆ ಇದರಿಂದ ಎಷ್ಟೊಂದು ಸಹಾಯ ಆಗುತ್ತೆ. ಇದನ್ನು ಯಾರು ನಮ್ಮ ಗಡಿ ಪ್ರದೇಶದಲ್ಲಿ ನಮ್ಮ ಶಾಲೆ ಇರೋದ್ರಿಂದ ಜಾಸ್ತಿ ಹೆಚ್ಚಾಗಿ ನಮ್ಮನ್ನು ಗುರ್ತಿಸೋದಕ್ಕೆ ಆಗಲ್ಲ. ಮತ್ತು ಅದಕ್ಕೆ ನೀವು ನಮ್ಮನ್ನು ಗುರುತಿಸಿ ಇಲ್ಲಿಗೆ ತನಕ ಬಂದಿದ್ದೀರಾ. ಥ್ಯಾಂಕ್ ಯು ಸರ್. ನಿಮಗೆ ಎಷ್ಟು ವಂದನೆಗಳು ಮತ್ತು ನಿಮಗೆ ಎಷ್ಟು ಕೃತಜ್ಞತೆಗಳೇ ಹೇಳಿದ್ರೂ ಸಾಲ್ತಿಲ್ಲ. ಅದಕ್ಕೆ ಚಿಕ್ಕದಾಗ ಹೇಳ್ತೀನಿ, ಥ್ಯಾಂಕ್ ಯು ಈ ಥರ ನಮಗೆ ಹೆಲ್ಪ್ ಮಾಡಿದ್ದಕ್ಕೆ. ನಮ್ಮ ಮುಖ್ಯ ಶಿಕ್ಷಕರ ಪರವಾಗಿ ಮತ್ತು ನಮ್ಮ ಸ್ಕೂಲ್ ಪರವಾಗಿ ಮತ್ತು ನಮ್ಮ ಟೀಚರ್ಸ್ ಪರವಾಗಿ ನಿಮ್ಮ ಸಂಸ್ಥೆಗೆ ನಾನು ಮತ್ತು ನಿಮಗೆ ಎಲ್ಲರಿಗೂ ನಾನು ಥ್ಯಾಂಕ್ ಯು. ಈ ದಿನ ನಮ್ಮ ಶಾಲೆಯಲ್ಲಿ ತುಂಬ ಸರ್ಸ್ ಬಂದು ನಾವು ಬ್ಯಾಗು ಮತ್ತು ನಮ್ಮ ಬುಕ್ಸು ಎಲ್ಲ ಕೊಡ್ತಾ ಇದ್ದಾರೆ. ಸರ್ ತುಂಬ ಥ್ಯಾಂಕ್ಸ್. ನಮ್ಮ ಸ್ಕೂಲಲ್ಲಿ ಆರಿಸಿ ನಮ್ಗೆ ತಂದು ಬುಕ್ಸು ಅವೆಲ್ಲ ತಂದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ಮತ್ತು ಹಿಂದಿ ಮಕ್ಕಳು ಸ್ವಲ್ಪ ಬುಕ್ಸ್ ಕೊಟ್ಟಿದ್ದು. ಈ ದಿನ ನಮ್ಮ ಶಾಲೆಯಲ್ಲಿ ಪುಸ್ತಕ ಮತ್ತು ಬ್ಯಾಗ್ನ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಲೆಗೆ HSR ನಿವಾಸಿಗಳ ಸಂಘ ಎಲ್ಲ ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮೊದಲಿಗೆ ನಮ್ಮ ಶಾಲೆಯನ್ನು ಆರಿಸಿ ನಮ್ಮ ಶಾಲೆಯ ಮಕ್ಕಳನ್ನು ಒಂದು ಉತ್ತಮವಾದ ಸ್ಥಾನದಲ್ಲಿ ತರಬೇಕಂತ ನೀವೆಲ್ಲ ಈ ಥರ ಮಾಡ್ತಾ ಇದ್ದೀರಾ. ಬುಕ್ಗಳೆಲ್ಲ ವಿತರಣೆ ಮಾಡ್ತಾ ಇದ್ದೀರಾ. ಮತ್ತು ನಮ್ಮ ಎಲ್ಲ ಶಾಲೆಯ ಪರವಾಗಿ, ಮಕ್ಕಳ ಪರವಾಗಿ ಮತ್ತು ನಮ್ಮ ಎಲ್ಲ ಶಾಲೆಯ ಶಿಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.